ಏನು ಗೊತ್ತಾ, ನಾವು ಹುಡುಗಿರು ಮದುವೆಗೆ ಮುಂಚೆ ಯಾವುದಾದ್ರೂ ಹುಡುಗ ನಮ್ಮ ಹಿಂದೆ ಬಂದರೆ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಥವಾ ಅಣ್ಣ ತಮ್ಮಂದಿರಿಗೋಸ್ಕರ ಯಾರಿಗೊಬ್ರಿಗೋಸ್ಕರ ನಮ್ಮ ಈ ಪ್ರೀತಿನ ತುಂಬ ದೂರದಲ್ಲಿ ಇಟ್ಕೊಂಡೇ ನೋಡ್ಕೊಂಡಿರ್ತೀವಿ. ಆದರೆ ಅದೇ ಆ ಹುಡುಗ ಪ್ರೀತಿಗೋಸ್ಕರ ಒಂದು ಹುಡುಗಿ ಹಿಂದೆ ಅಷ್ಟೊಂದು ಸುತ್ತಾಡ್ತಾನೆ. ಆ ಹುಡುಗಿ ಆ ಪ್ರೀತಿನ ಕೊಡೋವರೆಗೂ, ಆ ಪ್ರೀತಿಗೋಸ್ಕರ ಅಷ್ಟೊಂದು ಒದ್ದಾಡಿ ಆ ಪ್ರೀತಿನ ಪಡ್ಕೋತಾನೆ. ಆದರೆ ಒಂದು ಸರಿ ಆ ಪ್ರೀತಿ ಸಿಕ್ಕಿದ ಮೇಲೆ ಯಾಕೆ ಆ ಹುಡುಗನಿಗೆ ಆ ಹುಡುಗಿ ಲೆಕ್ಕಕ್ಕೆ ಇರಲ್ಲ? ಮದುವೆ ಆದಮೇಲೆ ಆ ಪ್ರೀತಿನ ತೋರ್ಸೋಕ್ಕಾಗಲ್ವಾ? ಯಾಕಾಗಲ್ಲ? ಪ್ರೀತಿ ಅನ್ನೋದು 20 ವರ್ಷ ಅಥವಾ 40 ವರ್ಷದಲ್ಲಿ ಮಾತ್ರ ಬರುವಂಥದ್ದಲ್ಲ. ಪ್ರೀತಿ ಅನ್ನೋದು ಕೊನೆಯವರೆಗೂ ಬರುತ್ತೆ, ಜೀವನದ ಪರ್ಯಂತ ಕೊನೆಯವರೆಗೂ ಬರುತ್ತೆ. ಒಂದು ಹುಡುಗಿ ಒಂದು ಹುಡುಗನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ? ಅವನ ಪ್ರೀತಿನ ಮಾತ್ರ. ಅವಳು ಹೇಳಿದೆ ಅವನು ಎಲ್ಲವನ್ನ ಮಾಡಬೇಕು ಅಂತ ಅವಳು ಅನ್ಕೋತಾಳೆ. ಆದರೆ ಇದು ಯಾಕೆ ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ? ಹುಡುಗಿನ ಯಾಕೆ ಅರ್ಥನೇ ಮಾಡ್ಕೊಳ್ಳಲ್ಲ?